ಮುಂದಿನ ತರಗತಿ ತಿಳಿ ಕನ್ನಡ ಪದ್ಯ ಭಾಗ 1 ಬೆಳಗು ಜಾವ ಪ್ರಶ್ನೋತ್ತರಗಳು. ಕೆಳಗಿನ ಕವಿಗಳ ಜನ್ಮಸ್ಥಳ, ಕಾಲ, ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕೃತಿಕಾರರ ಪರಿಚಯ. ದಾರಾ ಬೇಂದ್ರೆ. ಅಂಬಿಕಾತನಯ ದತ್ತ ಎಂಬ ಕಾವ್ಯನದಿಂದ ಪ್ರಸಿದ್ಧರಾದ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು 1896 ಜನವರಿ 31ರಂದು ಧಾರವಾಡದಲ್ಲಿ ಜನಿಸಿದರು. ಗರಿ, ಸಖಿಗೀತ, ಗಂಗಾವತರಣ, ನಾದಲೀಲೆ ಮುಂತಾದವು ಇವರ ಪ್ರಸಿದ್ಧ ಕವನ ಸಂಕಲನಗಳಾಗಿವೆ. ಇವರ ಅರಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ನಾಕುತಂತಿ ಕೃತಿಗೆ ಪ್ರತಿಷ್ಠಿತ ಜ್ಞಾನಪೀಠ ಪ್ರಶಸ್ತಿ ಲಭಿಸಿವೆ. ದಾರಾ ಬೇಂದ್ರೆ ರಚಿಸಿರುವ ಪ್ರಸ್ತುತ ಬೆಳಗು ಜಾವ ಪದ್ಯವನ್ನು ವಿನಯ ಕವನ ಸಂಕಲನದಿಂದ ಆರಿಸಲಾಗಿದೆ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು. ಪ್ರಶ್ನೆಗಳು. ಮುಖ್ಯ ಪ್ರಶ್ನೆ 1, ಬಿಟ್ಟ ಸ್ಥಳಗಳನ್ನು ನೀಡಿರುವ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ. ವಾಕ್ಯ 1, ಮೂಡಲವು ತೆರೆಯೇ ಕಣ್ಣ ಎಂದರೆ ಡ್ಯಾಶ್. ಆಯ್ಕೆಗಳು ಸೂರ್ಯಾಸ್ತ, ಸೂರ್ಯೋದಯ, ಚಂದ್ರೋದಯ, ಗೋಧೂಳಿ. ಸರಿಯಾದ ಆಯ್ಕೆ ಆ, ಸೂರ್ಯೋದಯ. ಮೂಡಲವು ತೆರೆಯೇ ಕಣ್ಣ ಎಂದರೆ ಸೂರ್ಯೋದಯ. ವಾಕ್ಯ 2, ಬೇಂದ್ರೆಯವರು ಬೆಳಕನ್ನು ಇವರಿಗೆ ಹೋಲಿಸಿದ್ದಾರೆ ಡ್ಯಾಶ್. ಆಯ್ಕೆಗಳು ಮಾರ ಬೇಟೆಗಾರ, ಮಾರ ಮಾಟಗಾರ, ಮಕ್ಕಳು ಮುದುಕರು, ಜೇನು ಗುಡಿ ಗೋಪುರ. ಸರಿಯಾದ ಉತ್ತರ ಮಾರ ಬೇಟೆಗಾರ. ಬೇಂದ್ರೆಯವರು ಬೆಳಕನ್ನು ಇವರಿಗೆ ಹೋಲಿಸಿದ್ದಾರೆ ಮಾರ ಬೇಟೆಗಾರ. ವಾಕ್ಯ 3, ಬೇಂದ್ರೆಯವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಕೃತಿ ಡ್ಯಾಶ್. ಆಯ್ಕೆಗಳು ವಿನಯ, ಗಂಗಾವತರಣ, ನಾದಲೀಲೆ, ನಾಕುತಂತಿ. ಸರಿಯಾದ ಆಯ್ಕೆ ಈ ನಾಕುತಂತಿ. ಬೇಂದ್ರೆಯವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಕೃತಿ ನಾಕುತಂತಿ. ಮುಖ್ಯ ಪ್ರಶ್ನೆ 2, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1, ನಕ್ಷತ್ರ ಜಾರಿ ತಮವೆಲ್ಲ ಸೋತಿದ್ದು ಯಾವಾಗ? ಉತ್ತರ, ಮೂಡಲ ದಿಕ್ಕಿನಲ್ಲಿ ಕಣ್ಣು ತೆರೆದು ಬೆಳಗಾದಾಗ ನಕ್ಷತ್ರ ಜಾರಿ ತಮವೆಲ್ಲ ಸೋರಿತು. ಪ್ರಶ್ನೆ 2, ಕವಿಗೆ ಜಗತ್ತು ಸವಿಯಾಗಿ ಕಾಣಿಸಿದ್ದು ಯಾವಾಗ? ಉತ್ತರ, ನಿಶೆ ಇಳಿದು ಉಷೆಯ ಎಳೆನಗೆಯ ಬಗೆಗೆ ಜಗತ್ತು ಸೋತಾಗ ಕವಿಗೆ ಜಗತ್ತು ಸವಿಯಾಗಿ ಕಂಡಿತು. ಪ್ರಶ್ನೆ 3, ಕವಿ ಮಕ್ಕಳಿಗೆ ಹುಸಿ ನಿದ್ದೆ ಸಾಕು ಮೇಲೇಳಿ ಎಂದು ಏಕೆ ಕರೆ ನೀಡುತ್ತಾರೆ? ಉತ್ತರ, ಜೀವನದ ರಸವನ್ನು ಕುಡಿಯಲು ಕವಿ ಮಕ್ಕಳಿಗೆ ಹುಸಿ ನಿದ್ದೆ ಸಾಕು ಮೇಲೇಳಿ ಎಂದು ಕರೆ ನೀಡುತ್ತಾರೆ. ಪ್ರಶ್ನೆ 4, ಜೀವನದ ನದಿಗಿರುವ ಆತಂಕವೇನು? ಉತ್ತರ, ಜೀವನದ ನದಿಗೆ ತೀವ್ರವಾದ ಸೆಳೆವಿದ್ದು ಯಾವ ಕ್ಷಣದಲ್ಲಾದರೂ ಮರಣ ಬಂದಿತು ಎಂಬ ಆತಂಕವಿದೆ. ಮುಖ್ಯ ಪ್ರಶ್ನೆ 3, ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1, ಬೆಳಕೆಂಬ ಬೇಟೆಗಾರ ಬಂದಾಗ ಪ್ರಕೃತಿಯಲ್ಲಿ ಯಾವ ಬದಲಾವಣೆಗಳಾಗುತ್ತವೆ? ಉತ್ತರ, ಮೂಡಲ ದಿಕ್ಕಿನಲ್ಲಿ ಸೂರ್ಯೋದಯವಾಗುತ್ತದೆ, ಆಕಾಶದಲ್ಲಿ ನಕ್ಷತ್ರಗಳು ಜಾರಿ ಹೋಗುತ್ತವೆ, ಕತ್ತಲು ಸಂಪೂರ್ಣವಾಗಿ ಕರಗುತ್ತದೆ, ಬಾನಿಗೆ ಬಣ್ಣ ಬರುತ್ತದೆ, ಮನ್ಮಥ ಹೂಬಾಣವನ್ನು ಬಿಟ್ಟಂತೆ ಬೆಳಕೆಂಬ ಬೇಟೆಗಾರನು ಗುಡಿ ಗೋಪುರಕ್ಕೆ ಬಲೆ ಬೀಸುತ್ತಾನೆ. ಪ್ರಶ್ನೆ 2, ಜೀವನದ ಸವಿಯನ್ನು ಸವಿಯಲು ತಡ ಮಾಡಬಾರದು ಏಕೆ? ಉತ್ತರ, ಜೀವನವೆಂಬ ನದಿಗೆ ಸೆಳೆತವಿದೆ, ಮರಣವು ಯಾವ ಕ್ಷಣದಲ್ಲಾದರೂ ಬರಬಹುದು, ಒಮ್ಮೆ ಹೋದವರು ಮರಳಿ ಬರುವುದಿಲ್ಲ, ಮುಪ್ಪು ಬರುವ ಮುನ್ನ ಅರೆಯದಲ್ಲೇ ಜೀವನವನ್ನು ಸವಿಯಬೇಕು, ಹಾಗಾಗಿ ತಡ ಮಾಡಬಾರದು. ಪ್ರಶ್ನೆ 3, ಬೆಳಗು ಜಾವ ಕವಿತೆಯಲ್ಲಿ ಕವಿ ನೀಡಿರುವ ಸಂದೇಶವೇನು? ಉತ್ತರ, ಯೌವನದ ಸುಗ್ಗಿ ಜೀವಮಾನದಲ್ಲಿ ಒಮ್ಮೆ ಮಾತ್ರ ಬರುವಂತದ್ದು, ಕ್ರಾಂತ ಕಾಲದಲ್ಲಿ ನಿದ್ದೆ ಮಾಡುವ ತಾಮಸಿಗಳಾಗದೆ ಚೈತನ್ಯವುಳ್ಳ ಸಾತ್ವಿಕರಾಗಿ ಕಾರ್ಯತತ್ಪರರಾಗಿ ಬದುಕಬೇಕು, ಮುಪ್ಪು ಬರುವ ಮುನ್ನ ಅರೆಯದಲ್ಲಿಯೇ ಜೀವನದ ಸದುಪಯೋಗ ಮಾಡಿಕೊಳ್ಳಬೇಕು ಎಂಬುದು ಕವಿಯ ಸಂದೇಶವಾಗಿದೆ. ಮುಖ್ಯ ಪ್ರಶ್ನೆ 4, ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 1, ಬೆಳಗು ಜಾವ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತಿನಲ್ಲಿ ಬರೆಯಿರಿ. ಉತ್ತರ, ಬೆಳಗು ಜಾವ ಕವಿತೆಯಲ್ಲಿ ಕವಿ ದಾರಾ ಬೇಂದ್ರೆಯವರು ಮುಂಜಾನೆಯ ಪ್ರಾಕೃತಿಕ ಸೌಂದರ್ಯವನ್ನು ಮತ್ತು ಯೌವನದಲ್ಲಿ ಬದುಕನ್ನು ಸವಿಯಬೇಕಾದ ಮಹತ್ವವನ್ನು ಸುಂದರವಾಗಿ ವರ್ಣಿಸಿದ್ದಾರೆ. ಮೂಡಲ ದಿಕ್ಕಿನಲ್ಲಿ ಸೂರ್ಯೋದಯವಾಗಿ ಕತ್ತಲು ಕರಗಿ ನಕ್ಷತ್ರಗಳು ಜಾರಿ ಆಕಾಶವು ಬಣ್ಣದಿಂದ ಕಂಗೊಳಿಸುತ್ತಿದೆ. ಈ ಮುಂಜಾನೆಯ ಬೆಳಗು ಮನ್ಮಥನು ಹೂಬಾಣ ಬಿಟ್ಟಂತೆ ಮತ್ತು ಬೇಟೆಗಾರನು ಗುಡಿ ಗೋಪುರಗಳಿಗೆ ಬಲೆ ಬೀಸಿದಂತೆ ಮೂಡಿಬರುತ್ತದೆ. ಈ ಸುಂದರ ಸಮಯದಲ್ಲಿ ಕವಿ ಯುವಕರಿಗೆ ಹುಸಿ ನಿದ್ದೆ ಮಾಡದೆ ಮೇಲೆದ್ದು ಜೀವನದ ರಸವನ್ನು ಸವಿಯಲು ಕರೆ ನೀಡುತ್ತಾರೆ. ನಮ್ಮ ಜೀವನ ತುಂಬಿರುವಾಗಲೇ ನಾವು ಅದನ್ನು ಸಂಪೂರ್ಣವಾಗಿ ಅನುಭವಿಸಬೇಕು. ಜೀವನವೆಂಬ ನದಿಗೆ ಸಾವಿನ ಸೆಳೆತವಿದೆ, ಮರಣ ಯಾವ ಕ್ಷಣದಲ್ಲಾದರೂ ಬರಬಹುದು ಮತ್ತು ಒಮ್ಮೆ ಹೋದವರು ಮರಳಿ ಬರುವುದಿಲ್ಲ,
ಪ್ರಕೃತಿಯಲ್ಲಿ ಆಕಾಶಕ್ಕೆ ಹೊಳಪು ಬರುತ್ತದೆ, ಮರಗಳು ಮತ್ತೆ ಚಿಗುರುತ್ತವೆ, ಆದರೆ ಕಳೆದು ಹೋದ ಯೌವನ ಮರಳಿ ಬರುವುದಿಲ್ಲ. ಆದ್ದರಿಂದ ಮುಪ್ಪಿನ ಕಾಲದಲ್ಲಿ ಚಿಂತೆ ಮಾಡುತ್ತಾ ಕೂಡುವ ಬದಲು ಯೌವನದಲ್ಲಿ ಬದುಕನ್ನು ಚೈತನ್ಯದಿಂದ ಸದುಪಯೋಗ ಮಾಡಿಕೊಳ್ಳಬೇಕು ಎಂಬುದು ಕವನದ ಆಶಯವಾಗಿದೆ. ಮುಖ್ಯ ಪ್ರಶ್ನೆ 5 ಸಂದರ್ಭದೊಡನೆ ವಿವರಿಸಿರಿ. ವಾಕ್ಯ 1 ಈ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು. ಆಯ್ಕೆ ಈ ಸಾಲನ್ನು ದಾರಾ ಬೇಂದ್ರೆ ಅವರು ರಚಿಸಿದ ವಿನಯ ಎಂಬ ಕೃತಿಯಿಂದ ಆಯ್ದ ಬೆಳಗು ಜಾವ ಎಂಬ ಕವಿತೆಯಿಂದ ಆರಿಸಲಾಗಿದೆ. ಸಂದರ್ಭ ಬೆಳಗಿನ ಕಾಲದಲ್ಲಿ ಹುಸಿ ನಿದ್ದೆ ಮಾಡುತ್ತಾ ಕಾಲಹರಣ ಮಾಡದೆ ಎದ್ದು ಜೀವನದ ರಸವನ್ನು ಅನುಭವಿಸಬೇಕು ಎಂದು ಕವಿ ಕರೆ ನೀಡುವಾಗ ಕವಿಯು ಈ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು ಎಂಬ ಮಾತನ್ನು ಓದುಗರಿಗೆ ಹೇಳಿದ್ದಾರೆ. ಸ್ವಾರಸ್ಯ ಮನುಷ್ಯನಿಗೆ ಸಿಗುವ ಬದುಕು ತುಂಬಿರುವಾಗಲೇ ಅದರ ಸಂಪೂರ್ಣ ಸವಿಯನ್ನು ಮತ್ತು ಸಂತೋಷವನ್ನು ನಾವು ಆನಂದಿಸಬೇಕು. ಅವಕಾಶವನ್ನು ವ್ಯರ್ಥ ಮಾಡಬಾರದು ಎಂಬ ಜೀವನ ಪ್ರೀತಿಯ ಮೌಲ್ಯವು ಇಲ್ಲಿ ವ್ಯಕ್ತವಾಗಿದೆ. ವಾಕ್ಯ 2 ಜೇನ್ನೊಣದ ಎದೆಗೆ ಹೂಬಾಣ ಹೂಡಿ ಜಂ ಎಂದು ಬಿಟ್ಟ ಮಾರ. ಆಯ್ಕೆ ಈ ಸಾಲನ್ನು ದಾರಾ ಬೇಂದ್ರೆ ಅವರು ರಚಿಸಿದ ವಿನಯ ಎಂಬ ಕೃತಿಯಿಂದ ಆಯ್ದ ಬೆಳಗು ಜಾವ ಎಂಬ ಕವಿತೆಯಿಂದ ಆರಿಸಲಾಗಿದೆ. ಸಂದರ್ಭ ಬೆಳಗಿನ ಜಾವ ಮೂಡಿಸಿಕೊಳ್ಳುತ್ತಿರುವ ಪ್ರಕೃತಿಯಲ್ಲಿನ ರಮಣೀಯ ಸೌಂದರ್ಯವನ್ನು ವರ್ಣಿಸುವಾಗ ಕವಿಯು ಜೇನ್ನೊಣದ ಎದೆಗೆ ಹೂಬಾಣ ಹೂಡಿ ಜಂ ಎಂದು ಬಿಟ್ಟ ಮಾರ ಎಂಬ ಮಾತನ್ನು ಓದುಗರಿಗೆ ಹೇಳಿದ್ದಾರೆ. ಸ್ವಾರಸ್ಯ ಮನ್ಮಥನು ಜೇನ್ನೊಣದ ಎದೆಗೆ ಬಿಲ್ಲು ಹೂಡಿ ಬಾಣ ಬಿಟ್ಟಂತೆ ಪ್ರಕೃತಿಯಲ್ಲಿ ನವ ಚೈತನ್ಯದೊಂದಿಗೆ ಬೆಳಕು ಮೂಡುತ್ತದೆ ಎಂದು ಪ್ರಾಕೃತಿಕ ಸೊಬಗನ್ನು ಕವಿ ಅತ್ಯಂತ ಸುಂದರವಾಗಿ ಚಿತ್ರಿಸಿದ್ದಾರೆ. ವಾಕ್ಯ 3 ಜೀವನದ ನದಿಗೆ ಸೆಳೆತವಿರುವುದು. ಆಯ್ಕೆ ಈ ಸಾಲನ್ನು ದಾರಾ ಬೇಂದ್ರೆ ಅವರು ರಚಿಸಿದ ವಿನಯ ಎಂಬ ಕೃತಿಯಿಂದ ಆಯ್ದ ಬೆಳಗು ಜಾವ ಎಂಬ ಕವಿತೆಯಿಂದ ಆರಿಸಲಾಗಿದೆ. ಸಂದರ್ಭ ಜೀವನದ ಸವಿಯನ್ನು ಸವಿಯಲು ತಡ ಮಾಡಬಾರದು. ಸಾವಿನ ನಂತರ ಒಮ್ಮೆ ಹೋದವರು ಮರಳಿ ಬರುವುದಿಲ್ಲ ಎಂದು ಬದುಕಿನ ನಶ್ವರತೆಯನ್ನು ವಿವರಿಸುವಾಗ ಕವಿಯು ಜೀವನದ ನದಿಗೆ ಸೆಳೆತವಿರುವುದು ಎಂಬ ಮಾತನ್ನು ಓದುಗರಿಗೆ ಹೇಳಿದ್ದಾರೆ. ಸ್ವಾರಸ್ಯ ಜೀವನ ಎನ್ನುವುದು ಒಂದು ನದಿ ಇದ್ದಂತೆ, ಅದರಲ್ಲಿ ಸೆಳೆತವಿದೆ. ಅಂದರೆ ಸಾವು ಯಾವ ಕ್ಷಣದಲ್ಲಾದರೂ ಅನಿರೀಕ್ಷಿತವಾಗಿ ಬರಬಹುದು. ಹಾಗಾಗಿ ಯೌವನ ಇರುವಾಗಲೇ ಸಿಕ್ಕ ಜೀವನವನ್ನು ಸಾರ್ಥಕವಾಗಿ ಕಳೆಯಬೇಕು ಎಂಬುದು ಇಲ್ಲಿನ ಸ್ವಾರಸ್ಯ. ಭಾಷಾಭ್ಯಾಸ ಮುಖ್ಯ ಪ್ರಶ್ನೆ 1 ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ಬೆಳಗಾಯಿತು ಸ್ವಂತ ವಾಕ್ಯ ಪ್ರತಿದಿನ ಮುಂಜಾನೆ ಸೂರ್ಯ ಮೂಡಿದಾಗ ಪ್ರಕೃತಿಯು ಸುಂದರವಾಗಿ ಬೆಳಗಾಯಿತು. ಹೂಬಾಣ ಸ್ವಂತ ವಾಕ್ಯ ವಸಂತ ಋತುವಿನಲ್ಲಿ ಮನ್ಮಥನು ತನ್ನ ಬಿಲ್ಲನ್ನು ಏರಿ ಪ್ರಕೃತಿಯ ಮೇಲೆ ಹೂಬಾಣವನ್ನು ಹೂಡಿದಂತೆ ಎಲ್ಲೆಡೆ ಹೂಗಳು ಅರಳಿವೆ. 3 ಹುಸಿನಿದ್ದೆ ಸ್ವಂತ ವಾಕ್ಯ ಮನುಷ್ಯನು ಸೋಮಾರಿತನದಿಂದ ಹುಸಿನಿದ್ದೆ ಮಾಡದೆ ಎಚ್ಚೆತ್ತುಕೊಂಡು ಕಾರ್ಯತತ್ಪರನಾಗಬೇಕು. 4 ಬಲೆ ಬೀಸು ಸ್ವಂತ ವಾಕ್ಯ ಬೇಟೆಗಾರನು ಹಕ್ಕಿಯ ಕಡೆಗೆ ಜಾಣತನದಿಂದ ಬಲೆ ಬೀಸಿದನು. 5 ಎಳೆನಗೆ ಮುಂಜಾನೆಯ ಉಸೆಯ ಎಳೆನಗೆಯು ಎಲ್ಲರ ಮನಸ್ಸಿನಲ್ಲಿ ಹೊಸ ಉತ್ಸಾಹವನ್ನು ಮೂಡಿಸಿತು. ಮುಖ್ಯ ಪ್ರಶ್ನೆ 2 ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪಗಳನ್ನು ಬರೆಯಿರಿ. ಬಣ್ಣ ವರ್ಣ, ಕ್ಷಣ ಕಣ, ಅರೆಯ ಪ್ರಾಯ. ಮುಖ್ಯ ಪ್ರಶ್ನೆ 3 ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಏಳು ಬೀಳು, ಬೆಳಕು ಕತ್ತಲು, ಸರಸ ವಿರಸ, ಸಹಕಾರ ಅಸಹಕಾರ, ಮುಪ್ಪು ಅರೆಯ. ಮುಖ್ಯ ಪ್ರಶ್ನೆ 4 ಕೆಳಗಿನ ಪದಗಳಿಗೆ ಸ್ತ್ರೀಲಿಂಗ ರೂಪವನ್ನು ಬರೆಯಿರಿ. ಯುವಕ ಯುವತಿ, ಮಹಾರಾಜ ಮಹಾರಾಣಿ, ಗೆಳೆಯ ಗೆಳತಿ, ಸಚಿವ ಸಚಿವೆ, ಅಣ್ಣ ಅಕ್ಕ.